ನಾನು ಮಾತಾಡುವ ಟಾಪಿಕ್ ಯಾವುದು ಗೊತ್ತಾ? ಥೈರಾಯ್ಡ್. ಹೆಣ್ಮಕ್ಳಿಗೆ ಅಧಿಕವಾಗಿ 17-18 ವರ್ಷಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಥೈರಾಯ್ಡ್ ಅನ್ನು. ಈ ಥೈರಾಯ್ಡ್ ಮೂಲ ಕಾರಣ ಕ್ಯಾಲ್ಸಿಯಂ. ಸೊಂಟ ನೋವು ಬರುತ್ತೆ ಮಾಸಿಕ ಸ್ರಾವದಲ್ಲಿ, ಹೌದಾ? ಎದೆ ನೋವು ಬರುತ್ತೆ ಮಾಸಿಕ ಸ್ರಾವದಲ್ಲಿ. ಒಂದು ದಪ್ಪ ಆಯ್ತಾ ಇರ್ತಾರೆ, ಈ ಗದ್ದ ಊದ್ತಾ ಇರ್ತಾರೆ, ಎಂಜಿಲು ನುಂಗಕ್ಕಾಗಲ್ಲ, ಯಾವಾಗಲೂ ಟಯಾರ್ಡು. ನಾವು ಕೊಡ್ತಕ್ಕಂಥ ಈ ಮನೆ ಮದ್ದಿನ ಕಾರ್ಯಕ್ರಮದಿಂದ ಖಂಡಿತವಾಗ್ಲೂ ಅವರು ಚೆನ್ನಾಗಾಗ್ಬಿಡ್ತಾರೆ. ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಥ್ಯಾಂಕ್ ಯು. ಬಾಳಲಿ ವ್ಯವಸಾಯ, ಬಾಳಲಿ ಆಡಳಿತ ವ್ಯವಸ್ಥೆ, ಪ್ರಪಂಚದಲ್ಲಿರುವವರ ಎಲ್ಲರ ಮುಖಗಳಲ್ಲೂ ಬೀರಲಿ ನಗುಮುಖ. ಬಾಳಲಿ ಆತ್ಮವೇ, ಬೆಳಗಲಿ ಆತ್ಮವೇ. ಬಾಳಲಿ ನಮ್ಮ ಸೈನಿಕರು, ಬೆಳಗಲಿ ನಮ್ಮ ದೇಶ. ಬಾಳಲಿ ನಮ್ಮ ರೈತರು, ಬೆಳಗಲಿ ನಮ್ಮ ದೇಶ. ಭಗವಂತನೇ ಕರುಣಿಸು, ಭಗವಂತ ಎಲ್ರಿಗೂ ಆರೋಗ್ಯ ಕೊಡು. ಇವತ್ತು ನಾನು ಮಾತಾಡುವ ಟಾಪಿಕ್ ಯಾವುದು ಗೊತ್ತಾ? ಥೈರಾಯ್ಡ್. ಹೆಣ್ಮಕ್ಳಿಗೆ ಅಧಿಕವಾಗಿ 17-18 ವರ್ಷಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಥೈರಾಯ್ಡ್ ಅನ್ನು. ಆ ಥೈರಾಯ್ಡ್ ಗ್ಲ್ಯಾಂಡ್ಸ್ ಅಂದರೆ ಅದೊಂದು ಗ್ರಂಥಿ, ಅದು ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆದಾಗ ಮಾತ್ರ ಅದು ಬರುತ್ತೆ ಅಂತ ಎಲ್ಲ ಹೇಳ್ತಾರೆ. ಬಟ್ ಅದ್ರ ಮೂಲ ಏನು ಗೊತ್ತಾ? ಆ್ಯಕ್ಚುಲಿ ಆ ಮೂಲ ಬಂದು ನಿಮಗೆ ಥೈರಾಯ್ಡು ಬರೋದಕ್ಕೆ ಮೂಲ ಕಾರಣ ಏನಂದರೆ ಕ್ಯಾಲ್ಸಿಯಂ ಕಡಿಮೆ ಆಗೋದ್ರಿಂದನೇ ನಿಮಗೆ ಥೈರಾಯ್ಡ್ ಬರೋದು. ಈ ಕ್ಯಾಲ್ಸಿಯಂನ ನೀವು ಸರಿಪಡಿಸ್ತಾ ಹೋದರೆ ಥೈರಾಯ್ಡ್ ಅನ್ನೋದೇ ಬರಲ್ಲ. ಈಗ ನಾವು ಕ್ಯಾಲ್ಸಿಯಂನ ಯಾವ ರೀತಿ ಇನ್ಕ್ರೀಸ್ ಮಾಡ್ಕೊಬೇಕು? ಆ ಕ್ಯಾಲ್ಸಿಯಂ ಇನ್ಕ್ರೀಸ್ ಆದರೆ ಲೈಫ್ ಲಾಂಗ್ ನಿಮಗೆ ಥೈರಾಯ್ಡ್ ಬರಲ್ಲ. ನಾನು ಪ್ರೂವ್ ಮಾಡಿದ್ದೀನಿ. ನಾವು ಕೊಡ್ತಕ್ಕಂಥ ಈ ಮನೆ ಮದ್ದಿನ ಕಾರ್ಯಕ್ರಮದಿಂದ ಖಂಡಿತವಾಗ್ಲೂ ಅವರು ಚೆನ್ನಾಗಾಗ್ಬಿಡ್ತಾರೆ. ಥೈರಾಯ್ಡ್ ಬರೋಕ್ಕೆ ಮೂಲ ಕಾರಣ ಪದೇ ಹೇಳ್ತಾ ಇದ್ದೀನಿ, ಕ್ಯಾಲ್ಸಿಯಮ್ಮೇ. ಸೊ ಈ ಕ್ಯಾಲ್ಸಿಯಂ ಒಂದು ದಿನಕ್ಕೆ ನಮಗೆ ದೇಹಕ್ಕೆ ಎಷ್ಟಿರ್ಬೇಕು ಗೊತ್ತಾ? 1350 ಮಿಲಿಗ್ರಾಮ್ ಅಷ್ಟು ನಮಗೆ ಕ್ಯಾಲ್ಸಿಯಂ ಇರಬೇಕು. ಕ್ಯಾಲ್ಸಿಯಂ ಸಿಕ್ಕಲಿಲ್ಲ ಅಂದರೆ ರಕ್ತ ಏನು ಮಾಡುತ್ತೆ ಗೊತ್ತಾ? ಮಂಡಿಯಲ್ಲಿರ್ತಕ್ಕಂಥ ಮೂಳೆಯಲ್ಲಿ ಇರ್ತಕ್ಕಂಥ ಕ್ಯಾಲ್ಸಿಯಂ ಎಲ್ಲ ತೊಗೊಂಬಂದ್ಬಿಡುತ್ತೆ. ನಿಮಗೆ ಕ್ಯಾಲ್ಸಿಯಂ ಕಮ್ಮಿ ಆಯ್ತಾ ಇರುತ್ತೆ. ಆವಾಗ ಮಂಡಿ ಸೌದೋಗುತ್ತೆ ಅಂತ ಹೇಳ್ತಾರೆ. ಯಾವಾಗ ಮಂಡಿ ಸೌದೋಗುತ್ತೆ ಅಂತಾನೆ ಮಂಡಿನ ರಿಫ್ಲೆಕ್ಟ್ ಮಾಡಬೇಕು ಅಂತ ಬರುತ್ತೆ. ಸೊ ಅದಕ್ಕೆ ಲಕ್ಷ ಖರ್ಚು ಮಾಡಬೇಕು. ಈಗ ನಾವು ಕ್ಯಾಲ್ಸಿಯಂ ಆಹಾರದಲ್ಲೇ ತೊಗೊಂಬಿಟ್ರೆ, ಹೌದಾ ಇಲ್ವಾ? ಕ್ಯಾಲ್ಸಿಯಮ್ಮೇ ಆಹಾರದಲ್ಲಿ ತೊಗೊಂಡಾಗ ಥೈರಾಯ್ಡು ಕಂಟ್ರೋಲ್ ಆಗುತ್ತೆ. ಪ್ಲಸ್ ಲೈಫ್ ಲಾಂಗ್ ಥೈರಾಯ್ಡ್ ಅನ್ನೋದೇ ಬರಲ್ಲ. ಮೂಲ ಕಂಡುಹಿಡಿಯೋದು ಏನು ಅಂದರೆ ಥೈರಾಯ್ಡ್ಗೆ ಕ್ಯಾಲ್ಸಿಯಮ್ಮೇ. ಸೊಂಟ ನೋವು ಬರುತ್ತೆ ಮಾಸಿಕ ಸ್ರಾವದಲ್ಲಿ, ಹೌದಾ? ಎದೆ ನೋವು ಬರುತ್ತೆ ಮಾಸಿಕ ಸ್ರಾವದಲ್ಲಿ. ಈ ಥೈರಾಯ್ಡ್ ಮೂಲ ಕಾರಣ ಕ್ಯಾಲ್ಸಿಯಂ. ಈಗ ಒಂದು ದಿನಕ್ಕೆ 1350 ಕ್ಯಾಲ್ಸಿಯಂ ಒಳಗಡೆ ಹೋಗ್ಬೇಕು. ಇದಕ್ಕೆ ಏನಪ್ಪ ತಿನ್ಬೇಕು ನಾವು? ಮೊದಲನೇದಾಗಿ ಕ್ಯಾಲ್ಸಿಯಂ ಇರ್ತಕ್ಕಂಥ ಆಹಾರವನ್ನು ಚೆನ್ನಾಗಿ ಯೂಸ್ ಮಾಡಬೇಕು. ಅದು ಯಾವುದಪ್ಪ ಇದೆ ಅಂದರೆ ಕಪ್ಪು ಎಳ್ಳಲ್ಲಿ ತುಂಬ ಕ್ಯಾಲ್ಸಿಯಂ ಇದೆ. ಎರಡನೇದು ನುಗ್ಗೆ ಸೊಪ್ಪು. ಮೂರನೇದು ನಮ್ಮ ಅಗಸೆ ಸೊಪ್ಪು. ಅಗಸೆ ಸೊಪ್ಪು 100 ಗ್ರಾಮ್ ತಿಂದರೆ 1350 ಮಿಲಿಗ್ರಾಮ್ ಅಷ್ಟು ಕ್ಯಾಲ್ಸಿಯಂ ಒಳಗಡೆ ಬರುತ್ತೆ. ಅಗಸೆ ಸೊಪ್ಪು ಎಲ್ಲಪ್ಪ ಸಿಗುತ್ತೆ? ಸೊಪ್ಪು ಅಂಗಡಿಗಳು ಕೇಳಿ ಕೊಡ್ತಾರೆ. ಅಗಸೆ ಸೊಪ್ಪು ನಾವು ನೋಡೇ ಇಲ್ಲ ಅಂತಾರೆ ಕೆಲವು ಜನ. ಅಗಸೆ ಸೊಪ್ಪು ತೊಗೊಂಡಾಗ 100% ನಿಮಗೆ ಕ್ಯಾಲ್ಸಿಯಂ ಇನ್ಕ್ರೀಸ್ ಆಗುತ್ತೆ. 1350 ಮಿಲಿಗ್ರಾಮ್ ಅಷ್ಟು ನಮಗೆ ಕ್ಯಾಲ್ಸಿಯಂ ಬೇಕು. ಆ ಕ್ಯಾಲ್ಸಿಯಂ ತೊಗೊಳ್ತಾ ಇದ್ರೇ ನೀವು ಥೈರಾಯ್ಡ್ನ ಕಂಟ್ರೋಲ್ ಮಾಡ್ಕೊಂಡು ಬರ್ಬೋದು. ಅದು ಹೇಳಿದೆ ನಿಮಗೆ, ಅಗಸೆ ಸೊಪ್ಪು ಮತ್ತು ನುಗ್ಗೆ ಸೊಪ್ಪು ಇದರೆಲ್ಲ ಇದೆ. ಎಳ್ಳು ಒಂದು ದಿನಕ್ಕೆ 4 ಸ್ಪೂನು ಎಳ್ಳೆಣ್ಣೆ ಕುಡಿದ್ರೇ, ಎಳ್ಳೆಣ್ಣೆ ಪ್ಯೂರ್ ಇರಬೇಕು, ಗಾಣದಲ್ಲಿ ಆಡಿಸಿರೋದು, ಅದಕ್ಕೆ ತಾಟಿ ಬೆಲ್ಲ ಆ್ಯಡ್ ಮಾಡಿಕೊಡ್ತಾರೆ, ಚೆನ್ನಾಗಿರುತ್ತೆ. ಅದನ್ನು ತೊಗೊಂಡ್ರೆ ನಿಮಗೆ 100% ನೀವು ಥೈರಾಯ್ಡ್ ಇಲ್ಲದೆ ಬದುಕ್ಬೋದು. ಥೈರಾಯ್ಡ್ಗೆ ಎಷ್ಟು ದಿನ ಮಾತ್ರ ತೊಗೊಳ್ತಾ ಇದ್ದೀರಾ? ಯಾತ್ರೆ ಹೋಗೋ ತನಕ ಮಾತ್ರೆ ತಿಂತಾನೆ ಇರಬೇಕಾ ನಿಮ್ಗೆ ಗೊತ್ತಾ? WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವ್ರಿಗೆ ಏನು ಪ್ರೂವ್ ಮಾಡೋರೆ? ಥೈರಾಯ್ಡ್ಗೆ ಟ್ಯಾಬ್ಲೆಟ್ ಅನ್ನೋದಿಲ್ಲ. ಬೇಕಾದ್ರೆ ಅದೊಂದು ಕಾನೂನು ಇದೆ, ಬೇಕಾದ್ರೆ ನೋಡಿ, J51 ಅಂತ ಒಂದು ಕಾನೂನು. ಅದು ಆ್ಯಕ್ಟ್ ಓಪನ್ ಮಾಡಿ ನೋಡಿ, ಅದರಲ್ಲಿ ಮೂಲ ತೋರಿಸೋರೆ. ಯಾವುದೇ ಕಾರಣಕ್ಕೂ ಥೈರಾಯ್ಡ್ ಟ್ಯಾಬ್ಲೆಟ್ ಅನ್ನೋದೇ ಇಲ್ಲ ಅಂತ. ಸೊ ಥೈರಾಯ್ಡ್ ಇವತ್ತು 25 mg ತೊಗೊಳ್ತೀರಾ, 6 ತಿಂಗಳು ಬಿಟ್ಕೊಂಡು ನೋಡ್ರಿ 50 mg ಹೋಗಿರ್ತೀರಾ. 1 ವರ್ಷ ಬಿಟ್ಕೊಂಡು ನೋಡ್ರಿ 75 mg ಹೋಗಿರ್ತೀರಾ. 2 ವರ್ಷ ಬಿಟ್ಕೊಂಡ್ರೆ 100 mg ಹೋಗಿರ್ತೀರಾ. ತೂಕ ದಪ್ಪ ಆಯ್ತಾನೆ ಇರ್ತೀರಾ. ಆ ಹೈಪೋಥೈರಾಯ್ಡ್ ಇದೆಯಲ್ಲ, ಹೈಪೋಥೈರಾಯ್ಡ್ ಏನೇನು ಗೊತ್ತಾ ಸಿಂಪ್ಟಮ್ಸು? ಒಂದು, ದಪ್ಪ ಆಯ್ತಾ ಇರ್ತಾರೆ, ಈ ಗದ್ದ ಊದ್ತಾ ಇರ್ತಾರೆ, ಎಂಜಿಲು ನುಂಗಕ್ಕಾಗಲ್ಲ, ಯಾವಾಗಲೂ ಟಯಾರ್ಡು, ಸ್ತನಗಳು ದಪ್ಪ ಆಯ್ತಾ ಇರ್ತವೆ. ಇದು ಹೈಪೋಥೈರಾಯ್ಡ್ ಸಿಂಪ್ಟಮ್ಸು. ಹೈಪರ್ ಥೈರಾಯ್ಡು ಒಳ್ಳೆ ಕಡ್ಡಿ ಥರ ಹೋಯ್ತಾನೇ ಇರ್ತಾರೆ.
ಯಾಕಂದ್ರೆ ರಕ್ತದಲ್ಲಿ ಬೆರೆತ್ಬಿಟ್ಟಿರ್ತದು. ಸೊ ಹಂಗಾಗಿ ಕಡ್ಡಿ ಥರ ಹೋಯ್ತಾ ಇರುತ್ತೆ. ಈಗ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರೇ ಹೇಳೋರೆ ಇದು ಮಾತ್ರೆ ಇಲ್ಲ. J51 ಆ್ಯಕ್ಟಲ್ಲಿ ಇದೇ ಹೇಳೋದವರು. J51 ಯಾರನ್ನ ತೆಗೆದು ನೋಡಿ, ಲಾಯರ್ಗಳು ಯಾರನ್ನ ಇದ್ದರೆ ದಯವಿಟ್ಟು ತೆಗೆದು ನೋಡಿ. J51 ಇದಕ್ಕೆಲ್ಲ ಕಾಯಿಲೆಗೆ ಔಷಧಿ ಇದೆಯಾ ಅಂತ ಕಂಡಿಡಿರಿ. ಇಲ್ಲ, ಸುಮ್ಗೆ ನಾಮಕಾವಸ್ಥೆ ಕೊಡ್ತಾನೆ ಅವರೇ. ನೀವು ಯಾತ್ರೆ ಹೋಗೋ ತನಕ ತಿಂತಾನೇ ಇರಬೇಕು. ಏನು ಮಾಡಿದ್ದೀವಿ, ಕ್ಯಾಲ್ಸಿಯಂ ಕೊಟ್ಟಿದ್ದೀವಿ ಅವ್ರಿಗೆ. ಆಮೇಲೆ ಯೋಗ, ಪ್ರಾಣಾಯಾಮ, ವಾಕಿಂಗು, ವ್ಯಾಯಾಮ ಎಲ್ಲ ಮಾಡ್ತಾವ್ರೆ. ಸೊ ಸೂಪರ್ ಆಗವ್ರೆ. ನೀವು ಯಾಕೆ ಮಾಡಬಾರ್ದಿದ್ದು? ಇದೆಲ್ಲ ಮಾಡ್ಕೊಳ್ತಾ ಹೋಗುತ್ತೆ, ಥೈರಾಯ್ಡ್ ಕಂಟ್ರೋಲ್ ಆಗುತ್ತೆ ಹೋಗುತ್ತೆ. ಫುಡ್ ಐಟಮ್ 2 ಐಟಮ್ ತಿನ್ನಬಾರ್ದು. ಒಂದು ಬೇಕ್ರಿ ಐಟಮ್ ತಿನ್ನಬಾರ್ದು. ನಾವೇನೇ ಹೇಳಿದ್ರು ಅದಕ್ಕೊಂದು ಅರ್ಥ ಇರುತ್ತೆ. ಬೇಕ್ರಿ ಐಟಮ್, ಮೈದಾ ಐಟಮ್ ತಿನ್ನಲೇಬಾರ್ದು. 2ನೇದು ಚಿಕನ್ ತಿನ್ನಬಾರ್ದು. ಇವೆರಡು ಐಟಮ್ ಬಿಟ್ಟು ನೀವೇನಾದರೂ ತಿನ್ಕೊಂಡು ಹೋಗ್ರಿ. ತರಕಾರಿ ತಿನ್ನಿ, ಹಣ್ಣುಗಳು ತಿನ್ನಿ, ಕ್ಯಾಲ್ಸಿಯಂ ಜಾಸ್ತಿ ತಿನ್ಕೊಂಬನ್ನಿ, ಥೈರಾಯ್ಡ್ ಅನ್ನೋದಿರಲ್ಲ. ನಾಳೆ ಇದೇ ರೀತಿ ಇನ್ನೊಂದು ಔಷಧಿ ತೊಗೊಂಡು ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೀವು ಕಾಯಲೇಬೇಕು. ನಮಸ್ಕಾರ, ಧನ್ಯವಾದಗಳು.